ಕತ್ತರಿಸುವ ದುಷ್ಟರಿಗೆ, ಗೋವಿನ ಕೆಚ್ಚಲನ್ನು ಕತ್ತರಿಸುವ ದುಷ್ಟರಿಗೆ ಬೇಕೇ ಬೇಕು, ಬೇಕೇ ಬೇಕು. ಹಿಂದೂ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಗೋವಿನ ಕೆಚ್ಚಲನ್ನು ಕತ್ತರಿಸಿದ ದುಷ್ಟರಿಗೆ ತೊಲಗಲೇ 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 ಸಿದ್ದರಾಮಯ್ಯನಿಗೆ ಸರ್ಕಾರಕ್ಕೆ ರಕ್ಷಣೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲೇ 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 ಧಿಕ್ಕಾರ ಧಿಕ್ಕಾರ. ಮುಂದಕ್ಕೋಬೇಡ. ಮೊನ್ನೆ ಒಂದು ನಡೆದಂತ ದುರ್ಘಟನೆ, ಒಬ್ಬ ಅಲ್ಪಸಂಖ್ಯಾತರನ್ನ ಯಾವುದೋ ಒಬ್ಬ ಬಿಹಾರದ ರಾಜ್ಯವನ್ನ ಕರ್ಕೊಂಡ್ಬಂದು 3 ಹಸುಗಳನ್ನ ರಾತ್ರಿ ಸಂದರ್ಭದಲ್ಲಿ 3 ಹಸುಗಳ ಕೆಚ್ಚಲನ್ನ ಕುಯ್ದು ವಿಕಾರ ದರ್ಶನವನ್ನು ಮಾಡಿದ್ದಾನೆ. ಇಂಥ ಒಬ್ಬ ದುಷ್ಟ ಸರ್ಕಾರಕ್ಕೆ, ಇಂಥ ಒಬ್ಬ ದುಷ್ಟ ಅಲ್ಪಸಂಖ್ಯಾತರಿಗೆ ಹೋಲಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಅವರು ಅಧಿಕಾರದಿಂದ ಇಳಿಬೇಕು ಅಂತ ಹೇಳಿ ನಾವು ಇಂದು ಪ್ರತಿಭಟನೆಯಿಂದ ರಾಜ್ಯಾದ್ಯಂತ ನಮ್ಮ ಬಿಜೆಪಿ ಪಕ್ಷವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದೆ. ಇದರಲ್ಲಿ ನಮ್ಮ ರಾಜ್ಯ ರೈತ ಮೋರ್ಚಾದ ಮುಂಚೂಣಿಯಲ್ಲಿ ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತರು ಕೂಡ ಸೇರಿ ಈ ಒಂದು ಹಿಂದೂ ವಿರೋಧಿ ನೀತಿಯನ್ನ ಖಂಡಿಸಿ ನಾವು ಇಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ನಮ್ಮ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 15 ಜಿಲ್ಲೆಗಳಲ್ಲಿ ಒಂದು ಹೊಸ ಗೋಶಾಲೆಯನ್ನ ತೆರೀಬೇಕು, ಗೋಗಳ ಅಭಿವೃದ್ಧಿಗೆ, ಇದ್ರ ಮೂಲಕ ರೈತರ ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಹಿಂದಿನ ಸರ್ಕಾರ ಏನು ಸಂಕಲ್ಪವನ್ನ ಮಾಡಿತ್ತು ಅದನ್ನ ಧಿಕ್ಕರಿಸಿ ಈ ಒಂದು ಸಿದ್ದರಾಮಯ್ಯನ ಸರ್ಕಾರ ಹಿಂದೂ ವಿರೋಧಿ ಹೇಳಿಕೆಯನ್ನು ನೀಡುತ್ತಾ ರೈತರ ಪರ ಇದ್ದೀವಿ ಅಂತ ದಿನಬೆಳಗಾದ್ರೆ ಹೇಳ್ತಾರೆ. ಆದ್ರೆ ರೈತ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಅಲ್ಪಸಂಖ್ಯಾತರನ್ನ ಓಲೈಸತಕ್ಕಂತ ಈ ಒಂದು ಕೆಟ್ಟ ಸರ್ಕಾರ ತೊಲಗಬೇಕು ಅಂತ ಹೇಳಿ ಈ ಮೂಲಕ ನಾವು ಇಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಅವರ ರಾಜೀನಾಮೆಯನ್ನು ಕೂಡ ನಾವು ಕೇಳ್ತಾ ಇದ್ದೀವಿ. ಯಾವನು